ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸೋದು ಬಹಳ ವಿಶೇಷ ಅಂತ ಹೇಳಲಾಗುತ್ತೆ. ಅದು ಯಾಕೆ ಅಂತ ಇವಾಗ ತಿಳ್ಕೊಳ್ಳೋಣ. ಅಂದ್ರೆ ಆಷಾಢ ಮಾಸದ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಜ್ಯೋತಿಷ್ಯದ ಪ್ರಕಾರ ಇದು ಅಶುಭ ಮಾಸ. ಹೀಗಾಗಿ ಆಷಾಢ ಮಾಸ ಪ್ರಾರಂಭವಾದ ಬಳಿಕ ಮದುವೆ, ಗೃಹ ಪ್ರವೇಶ, ಉಪನಯನ, ವಾಹನ ಮತ್ತೆ ಜಮೀನು ಕೊಳ್ಳೋದು, ಹೊಸ ವ್ಯಾಪಾರ ಪ್ರಾರಂಭ ಮಾಡೋದು ಮುಂತಾದ ಕಾರ್ಯಗಳಲ್ಲಿ ನಿಷೇಧವಾಗುತ್ತೆ. ಇದಕ್ಕೆ ನೂರಾರು ಕಾರಣಗಳಿವೆ. ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿರುತ್ತೆ. ಈ ರೀತಿ ನಿರಂತರವಾದ ಮಳೆ, ಗಾಳಿಯಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲು ಅನಾನುಕೂಲವಾಗಿದ್ದರಿಂದ ಶುಭ ಕಾರ್ಯ ಮಾಡುವುದನ್ನ ನಿಷೇಧಿಸಿದರು. ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸುವುದು ಬಹಳ ವಿಶೇಷವೆಂದು ಹೇಳಲಾಗುತ್ತೆ. ಆಷಾಢ ಮಾಸದಲ್ಲಿ ಮಡಕೆ, ಕೊಡೆ, ಉಪ್ಪು, ನೆಲ್ಲಿಕಾಯಿ ದಾನ ಮಾಡೋದ್ರಿಂದ ಅಕ್ಷಯ ಪುಣ್ಯ ಸಿಗುತ್ತೆ. ವರ್ಷದ ಈ ಮಾಸದಲ್ಲಿ ಹೆಚ್ಚಿನ ಯಾಗವನ್ನು ಮಾಡುವ ನಿಬಂಧನೆಯನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಆಷಾಢ ಮಾಸದಿಂದ ಮಳೆಗಾಲ ಪ್ರಾರಂಭವಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಪರಿಸರದಲ್ಲಿ ಸೋಂಕಿನ ಅಪಾಯ ಹೆಚ್ಚಾಗುತ್ತೆ. ಆದ್ರಿಂದ ಈ ತಿಂಗಳಲ್ಲಿ ಯಾಗ ಅಥವಾ ಹವನವನ್ನು ಮಾಡೋದ್ರಿಂದ ಹಾನಿಕಾರಕ ಕೀಟಗಳು ಮತ್ತೆ ಗಾಳಿಯಿಂದುಂಟಾಗುವ ಸೋಂಕುಗಳು ನಾಶವಾಗುತ್ತೆ. ಈ ಮಾಸದಲ್ಲಿ ಗುರು ಪೂರ್ಣಿಮೆಯಂದು ಗುರುವಿನ ಆರಾಧನೆಯು ಜೀವನದಲ್ಲಿ ಸಂತೋಷ ಮತ್ತೆ ಸಮೃದ್ಧಿಯನ್ನು ತರುತ್ತೆ. ಇದರೊಂದಿಗೆ ತಂತ್ರ ಮತ್ತೆ ಶಕ್ತಿಗಾಗಿ ಗುಪ್ತ ನವರಾತ್ರಿಯಲ್ಲಿ ದೇವಿಯ ಆರಾಧನೆಯನ್ನು ಮಂಗಳಕರ ಮತ್ತೆ ಫಲಪ್ರದವೆಂದು ಪರಿಗಣಿಸಲಾಗುತ್ತೆ. ಈ ಮಾಸದಲ್ಲಿ ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯ ಹೇಳಿರುವುದು. ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಈ ಮಾಸದಲ್ಲಿ. ಅನಸೂಯ ದೇವಿ ಎಂಬ ಮಹಾಪತಿವ್ರತೆ ಈ ಮಾಸದ 4 ಸೋಮವಾರ ಶಿವವ್ರತ ಮಾಡಿದ್ದಳು. ಅಮರನಾಥನ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಈ ಸಮಯದಲ್ಲೇ ಆರಂಭವಾಗುತ್ತದೆ. ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಆಷಾಢದಲ್ಲಿ. ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸುವರು. ಆ ದಿನ ಸಂಜೆ ಮನೆ ಮುಂದೆ ದೀಪ ಹಚ್ಚಿ ಇಡುತ್ತಾರೆ. ಮೈಸೂರು ಪ್ರಾಂತ್ಯಗಳಲ್ಲಿ ಈ ಆಚರಣೆ ನಡೆಯುತ್ತದೆ. ಇಷ್ಟೊತ್ತು ತಿಳ್ಕೊಂಡಿರುವ ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸೋದು ಬಹಳ ವಿಶೇಷವೆಂದು ಯಾಕೆ ಪರಿಗಣಿಸಲಾಗುತ್ತೆ ಅಂತ. ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.